ನಾವಿವಾಗ ಬೆಳಗ್ಗೆನೇ ಬೀಚ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಆಮೇಲೆ ಆಯಿತು ಅಂದರೆ ಬಿಸಿಲಿರುತ್ತೆ, ಎಲ್ಲ ಟ್ಯಾನ್ ಆಗಿಬಿಡ್ತೀವಿ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಇವಾಗಲೇ ಹೊರಡ್ತಾ ಇದ್ದೀವಿ. ನೋಡಿ ಆ್ಯಂಬಿಯನ್ಸ್ ಎಷ್ಟು ಸಕ್ಕತ್ತಾಗಿದೆ, ಡಿಫ್ರೆಂಟ್ ಆಗಿದೆ, ಫ್ಯಾನ್ಸ್ ಎಲ್ಲ ಸಕ್ಕತ್ತಾಗಿದೆ, ಗಾಳಿ ಎಲ್ಲ ನೋಡಿ. ಪರಂಗಿಕಾಯಿ ನಮ್ಮ ಅಜ್ಜಿ ಏನಾದ್ರು ನೋಡಿದ್ರೆ ಇದನ್ನ ಕಿತ್ಕೊಳ್ಳಪ್ಪ ಅಂತಾರೆ. ಮೈಸೂರಲ್ಲಿ 50, ಇಲ್ಲಿ 60 ರೂಪಾಯಿ ಎಳ್ನೀರು. ನಾನು ನೀನು ನೀನು ನಾನು ಒಂದೇ ಇನ್ನು ಅನ್ನೋದನ್ನು ಒಪ್ಪಿಕೊಂತು ಈ ಹೃದಯ. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವಾಗ ಬೆಳಗ್ಗೆನೇ ಬೀಚ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಆಮೇಲೆ ಆಯಿತು ಅಂದರೆ ಬಿಸಿಲಿರುತ್ತೆ, ಎಲ್ಲ ಟ್ಯಾನ್ ಆಗಿಬಿಡ್ತೀವಿ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಇವಾಗಲೇ ಹೊರಡ್ತಾ ಇದ್ದೀವಿ. ಬೀಚ್ ಹತ್ರ ಹೋಗಿ ಆಟ ಆಡಿಕೊಂಡು ಮತ್ತೆ ಸಿಗ್ತೀವಿ. ಸೊ ಇದೆ ನೋಡಿ ಕ್ಯಾಲಂಗುಡ್ ಬೀಚು. ಬೆಳಿಗ್ಗೆ ಹೇಗಿದೆ, ಸೂರ್ಯ ಇವಾಗ ಉದಯಿಸ್ತಿದ್ದಾನೆ, ಸನ್ರೈಸ್ ಆಗಿದೆ. ನಾವು ಆಟ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ನಾನು ಆಟ ಆಡಲ್ಲ, ಸ್ವಲ್ಪ ಆ್ಯಕ್ಚುಲಿ ವ್ಲಾಗ್ ಎಡಿಟಿಂಗ್ ಇದೆ. ಈಗ ನೆನ್ನೆ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡಬೇಕಲ್ಲ, ಸ್ವಲ್ಪ ಎಡಿಟಿಂಗ್ ಮಾಡಿ ಅಪ್ಲೋಡ್ ಆಗಬೇಕು. ಅದಕ್ಕೋಸ್ಕರ ನಾನು ಆಟ ಆಡಲ್ಲ. ನಂಗೆ ಮೋರೋವರ್ ಬೀಚಸ್ ಅಲ್ಲಿ ಆಟ ಆಡೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ನೇಚರ್ ಇಷ್ಟ ಆಗುತ್ತೆ ನನಗೆ, ಹಿಲ್ ಸ್ಟೇಷನ್ಸು, ಹಾಂ, ಆ ಥರ ಇಷ್ಟ ಆಗುತ್ತೆ ನನಗೇನು. ಈ ಥರ ಎಲ್ಲ ಆಟ ಆಡ್ತೀನಿ, ಬಟ್ ಅಷ್ಟೊಂದು ಇಷ್ಟಪಟ್ಟು ಆಟ ಆಡಲ್ಲ. ಸೊ ಬನ್ನಿ ಇವ್ರು ಆಟ ಆಡಲಿ, ಎಡಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಈ ಥರ ಬೀಚ್ ಎದುರುಗಡೆ ಈ ಥರ ಹೋಟೆಲ್ಸ್ ಇದೆಯಲ್ಲ, ಇದೆಲ್ಲ ಅದನ್ನು ಶಾಕ್ಸ್ ಅಂತ ಕರೀತಾರೆ. ನೈಟ್ ಆದರೆ ಸಾಕು, ಇಲ್ಲೆಲ್ಲ ಗಿಜಿ ಅಂತ DJ ಪ್ಲೇ ಮಾಡಿಕೊಂಡು ಆ ಥರ ಇದ್ದಿದ್ದು ನೋಡಿ. ಬೆಳಿಗ್ಗೆ ಆದರೆ ಎಷ್ಟು ಪೀಸ್ಫುಲ್ಲು, ಅಲೆಗಳ ಸದ್ದು ಅಷ್ಟೇ ಕೇಳಿಸ್ತಾ ಇರೋದು, ಅಷ್ಟು ಪೀಸ್ಫುಲ್ ಆಗಿದೆ. ಸೊ ಟೈಮ್ 10 ಗಂಟೆ ಆಯಿತು. ಇವಾಗ ಆಟ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಗಾಯ್ಸ್, ಇವಾಗ ಟೈಮು 12 ಗಂಟೆ ಮಧ್ಯಾಹ್ನ. ಅಂದರೂ ತಿಂಡಿ ತಿಂದಿಲ್ಲ ನಾವು, ಯಾಕೆಂದರೆ ಬೀಚ್ ಹತ್ರ ಹೋಗಿ ಆಟ ಆಡ್ತಾ ಇದ್ವಲ್ಲ. ಸೊ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಹೊಟ್ಟೆ ಇವಾಗ ತುಂಬ ಹಶ್ವಾಗ್ತಾ ಇದೆ. ಇವಾಗ ತಿಂಡಿಗೆ ಹೋಗಬೇಕು. ನಿನಗೆ ಏನು ಗೊತ್ತಾ, ಇವನು ಆಲ್ರೆಡಿ ನಾವು ಬೀಚ್ ಹತ್ರ ಆಟ ಆಡುವಾಗಲೇ ತಿಂಡಿ ತಿನ್ಕೊಂಡು ಬಂದ್ಬಿಟ್ಟ. ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡ್ಕೋಬೇಕಲ್ಲ. ನಾವೇ ತಿಂದಿಲ್ಲ, ಆಟಾಡ್ಬಿಟ್ವಿ. ಇವಾಗ ಹೊಟ್ಟೆ ಹಶ್ವಾಗ್ತಿದೆ. ಬನ್ನಿ, ಎಲ್ಲಿ ಹೋಗೋದು ಅಂತಲೂ ಗೊತ್ತಿಲ್ಲ, ಹುಡ್ಕೊಂಡು ಬೇರೆ ಹೋಗಬೇಕು ಇಲ್ಲಿ, ಅದು ಬೇರೆ ಕಷ್ಟ. ಸೊ ಟೈಮ್ ಬಂದು 12:45. ಇನ್ನೇನು ಮಧ್ಯಾಹ್ನನೇ ಆಗೋಯ್ತು. ಅದಕ್ಕೋಸ್ಕರ ಯಾರು ತಿಂಡಿ ತಿನ್ನಲಿಲ್ಲ ಅಂತ ಜ್ಯೂಸ್ ಕುಡಿತಾ ಇದ್ದಾರೆ. ನಾನು ನೋಡಿ ಎಳ್ನೀರು ಕುಡಿತಾ ಇದ್ದೀನಿ. ಅವ್ರು ಬಂದು ಶುಗರ್ ಕೇನ್ ಕುಡಿತಾ ಇದ್ದಾರೆ. ಚೆನ್ನಾಗಿದೆ, ಸ್ವೀಟಾಗಿ. ಆ್ಯಂಡ್ ಇಲ್ಲಿ ಎಳ್ನೀರು ಮೈಸೂರಲ್ಲಿ 50, ಇಲ್ಲಿ 60 ರೂಪಾಯಿ ಎಳ್ನೀರು. ಒಂದು ಕೆಫೆಗೆ ಬಂದಿದ್ದೀವಿ. ಯಾರು ತಿಂಡಿ ತಿಂದಿಲ್ಲ ಅಂತ ಲೈಟಾಗಿ ಕೆಫೆಲೆಲ್ಲ ವಡಪಾವು, ಸ್ಯಾಂಡ್ವಿಚ್ ಎಲ್ಲ ತೊಗೊಂಡಿದ್ದೀವಿ. ಎಲ್ಲ ತಿಂತಾ ಇದ್ದಾರೆ. ವೆಲ್ಕಮ್ ಟು ಹೌಸ್ ಆಫ್ ಮ್ಯೂಸಿಯಂ ಗೋವಾ. ಸೊ ಇದು ಬಂದು ಬ್ರಿಡ್ಜ್ ಆಫ್ ಡ್ರೀಮ್ಸ್ ಅಂತ ಇದು ಎಂಟ್ರಿ ಟಿಕೆಟ್ ಬಂದು 50 ರೂಪೀಸ್ ಇದೆ. ಹೇಗಿದೆ ನೋಡಿ, ಕಬ್ಬಣ ಇದು ಅಲ್ವಾ, ಪ್ಲೇಸ್ ಮಾಡಿ ನೆಟ್ಟು ಬೋಲ್ಟ್ ಹಾಕಿರೋದು. ನಾವಿವಾಗ ಊಟಕ್ಕೆ ಬಂದಿದ್ದೀವಿ ಸ್ಪೈಸ್ ಗೋವಾಗೆ. ಇದು ನಾರ್ತ್ ಗೋವಾ ಹೋಗ್ಬೇಕಾದ್ರೆ ಸಿಗುತ್ತೆ. ಬನ್ನಿ ಹೇಗಿದೆ ನೋಡೋಣ ಒಳಗೆ. ಫುಲ್ AC, ಎಂಟ್ರಿ ಆಗ್ತದಂಗೆ. ಹಳೇ ಮನೆ ಅನಿಸುತ್ತೆ. ಇಲ್ಲಿ ನೋಡಿ ಹೇಗಿದೆ.
ಆ್ಯಂಬಿಯನ್ಸ್ ಎಷ್ಟು ಸಕ್ಕತ್ತಾಗಿದೆ, ಡಿಫ್ರೆಂಟ್ ಆಗಿದೆ. ಫ್ಯಾನ್ಸ್ ಎಲ್ಲ ಸಕ್ಕತ್ತಾಗಿದೆ, ಗಾಳಿ ಎಲ್ಲ. ಇಲ್ಲಿ ನೋಡಿ ಬಾಳೆ ಎಲೆ ಎಷ್ಟು ದೊಡ್ಡದಾಗಿದೆ ಎಲ್ಲ. ಆ್ಯಂಡ್ ಮಾವಿನಕಾಯಿಗಳು ನೋಡಿ ಹೆಂಗೆ ಬಿದ್ದು ಬಿದ್ದು ಇದಾಗ್ಬಿಟ್ಟಿದೆ. ಮಾವಿನಕಾಯಿ ಮರ ಕಾಯಿಗಳು ನೋಡಿ ಎಷ್ಟಿದ್ದಾವೆ. ಇಲ್ಲಿ ನೋಡಿ ಪರಂಗಿಕಾಯಿ. ನಮ್ಮ ಅಜ್ಜಿ ಏನಾದ್ರು ನೋಡಿದ್ರೆ ಇದನ್ನ ಕಿತ್ಕೊಳಪ್ಪ ಅಂತಾರೆ. ಚಿಕನ್ ಬಿರಿಯಾನಿ, ಚಿಕನ್ ತಂದೂರಿ ಎಲ್ಲ ತಿಂತಾ ಇದ್ದೀವಿ. ಎಲ್ಲರದು ಊಟ ಆಯಿತು. ಇವಾಗ ರೂಮ್ಗೆ ರೆಸ್ಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅಂದರೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು ಆರಾಮಾಗಿ ರೆಸ್ಟ್ ಮಾಡೋಣ ಅಂತ. ನೆಕ್ಸ್ಟು ಸ್ಯಾಟರ್ಡೇ ನೈಟ್ ಮಾರ್ಕೆಟ್ ಅಂತ ಒಂದು ಇಲ್ಲಿದೆ. ಸ್ಯಾಟರ್ಡೇಸ್ ಮಾತ್ರ ಓಪನ್ ಅದು ಕರೆಕ್ಟಾಗಿ ಕನ್ಫರ್ಮಾಗಿ ಗೊತ್ತಾಗ್ತಾಯಿಲ್ಲ ನಮಗೆ ಓಪನ್ ಇದೆಯಾ ಇಲ್ವಾ ಅಂತ. ಇನ್ನೊಂದು 2-3 ಕಡೆ ವಿಚಾರಿಸ್ಬಿಟ್ಟು ಓಪನ್ ಇದೆ ಅಂತಂದರೆ ಒಂದು 5 ಗಂಟೆಗೆ ಹೊರಡ್ತೀವಿ. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಬೇರೆ ಏನು ಪ್ಲ್ಯಾನ್ ಚೇಂಜ್ ಮಾಡಬೇಕು, ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ರೂಮಿಗೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ. ಏನಂತೀರಲ್ಲ ಅಷ್ಟೇ. ಸೊ ನಾವು ಇವಾಗ ಪಂಜಿಮ್ ಸಿಟಿಗೆ ಬಂದಿದ್ದೀವಿ. ಅಂದರೆ ಇವತ್ತು ಲಾಸ್ಟ್ ಡೇ ಅಲ್ವಾ, ಸುಮ್ಮನೆ ಇನ್ನೊಂದ್ಸಲ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಮ್ಮ ಅಮ್ಮ ಆಂಟಿ ಎಲ್ಲ ಮತ್ತೆ ಬಾಗ ಬೀಚ್ ಕಲಂಗುಡ್ ಬೀಚ್ಗೆ ಹೋಗಿದ್ದಾರೆ. ಕಲಂಗುಡ್ ಗೊತ್ತಾ ಬಾಗಗೋದ? ಬಾಗಗೋದ್ರು, ಬೀಚ್ ಹತ್ರ ಹೋಗಿದ್ದಾರೆ. ನಾವು ಇಲ್ಲೇ ಸುತ್ತಾಡೋಣ ಅಂತ ಬಂದಿದ್ದೀವಿ ಅಷ್ಟೇ ಗೈಸ್. ಇವತ್ತೊಂದು ಡೇ ಅಷ್ಟೇ. ನೆಕ್ಸ್ಟು ನಾಳೆ ರಿಟರ್ನ್ ಆಗಬೇಕು. ಇವತ್ತೊಂದು ಅಷ್ಟೇ ಅಲ್ವಾ. ಸೊ ನಾವು ನಿಮಗೆ ನಾಳೆ ಸಿಗ್ತೀವಿ. ಬಾಯ್. ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಮ್ಮದು ಗೋವಾ ಡೇಸ್ ಇವತ್ತಿಗೆ ಮುಗೀತು. ನಾವಿವಾಗ ನಮ್ಮ ಮೈಸೂರು ಕಡೆ ಪ್ರಯಾಣನ ನಡೆಸ್ತಾ ಇದ್ದೀವಿ. ಇವಾಗ 6:45 ಟೈಮು. 4:45 ಎದ್ದು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಹೊರಟ್ವಿ. ಯಾಕೆಂದರೆ ಬೇಗ ಹೋದರೆ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ಪ್ಲೇಸಸ್ ಏನಾದರೂ ಮುಂದೆ ಸಿಕ್ಕಿದ್ರೆ ಆನ್ ದಿ ವೇ ನೋಡ್ಕೊಂಡು ಹೋಗ್ಬೋದು ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ಫುಲ್ ರಾತ್ರಿ ಆದರೆ ಡ್ರೈವ್ ಮಾಡೋಕ್ಕೂ ಹಿಂಸೆ ಆಗುತ್ತೆ. ಸೊ ಸ್ವಲ್ಪ ಬೇಗ ಮನೆಗೆ ಹೋಗಿ ಸೇರಿಕೊಳ್ಳೋಣ ಅಂದ್ಬಿಟ್ಟು ಬೇಗ ಹೊರಟ್ವಿ. ಮತ್ತು ಇವಾಗ ಬೆಳಗ್ಗೆನೇ ಹೊರಡ್ತಾ ಇರೋದ್ರಿಂದ ಟ್ರಾಫಿಕ್ಕು ಸ್ವಲ್ಪ ಕಡಿಮೆ ಇದೆ. ನೆನ್ನೆ ರಾತ್ರಿ ನಾವು ಹೋಗಿ ಮತ್ತೆ ಆ ಕಡೆ ಪಂಜಿಮ್ ಎಲ್ಲ ಇರೋ ಕಡೆ ಹೋದಾಗ ತುಂಬಾ ಟೈಮ್ ತಗೊಂತು. ಆಲ್ಮೋಸ್ಟ್ 1 hour ಆಯಿತು ನಮಗೆ ಟ್ರಾವೆಲ್ ಮಾಡೋಕ್ಕೆ. ಇವಾಗ ಪರವಾಗಿಲ್ಲ, ಟ್ರಾಫಿಕ್ ಕಡಿಮೆ ಇರೋದ್ರಿಂದ ಬೇಗ ಹೋಗ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ನೋಡಿ ಟೈಮು 7:15 ಅಂದ್ರೂ ಹಿಮ ನೋಡಿ ಹೇಗಿದೆ ಇಲ್ಲಿ ಅಂತ. ಅಲ್ಲಿ ಕಾಣಿಸ್ತಾ ಇದೆ. ಅಂದರೂ ಇಲ್ಲಿ ರೋಡ್ ತುಂಬ ಅಂದರೆ ಇವಾಗ ಚೂರು ಕಮ್ಮಿ ಆಗಿದೆ, ಬಟ್ ಅಂದರೂ ಇದೆ ಜಾಸ್ತಿ. ಅದೇ 7:15 ಆದರೂ ಹೆಂಗಿದೆ ನೋಡಿ. ಆದರೆ ಒಂದು 10 ಗಂಟೆ 11 ಗಂಟೆ ಆಗ್ತಿದ್ದಂಗೆ ಆಚೆ ಹೋಗೋಕ್ಕಾಗಲ್ಲ. ಹಾಂ ತಾನೇ, ಬಿಸಿಲು ಜಾಸ್ತಿ ಇರುತ್ತೆ. ಆಗ ಆಚೆ ಹೋಗೋಕ್ಕಲ್ಲ, ಅಷ್ಟು ಬಿಸಿಲು. ಸೊ ಇವಾಗ ನಾವು ತಿಂಡಿಗೆ ಸ್ಟಾಪ್ ಮಾಡಿದ್ದೀವಿ. ಇನ್ನೂ ಟೈಮ್ ಆಗಿಲ್ಲ, ಬಟ್ ಯಾಕಂದರೆ ಬೆಳಿಗ್ಗೆನೇ ಬೇಗ ಎದ್ಬಿಟ್ಟಿದ್ದೀವಿ ಇವತ್ತು. ಅದಕ್ಕೋಸ್ಕರ ಶಾಪ್ ಕೊಟ್ಟು ತಿಂಡಿ ತಿನ್ಕೊಂಡು ಮುಂದೆ ಒಂದು ಸ್ಪಾಟ್ ಇದೆ, ಅಲ್ಲಿ ಟೈಮ್ ಆದರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ತಿಂಡಿನೂ ಬರ್ತಾ ಇಲ್ಲ. ತಿಂಡಿ ಆರ್ಡರ್ ಮಾಡಿ 20 ಮಿನಿಟ್ಸ್ ಆಯಿತು, ಇನ್ನೂ ಆರ್ಡರ್ ಬಂದಿಲ್ಲ. ಅದು ತಿನ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ನಾವು ಬಂದಿದ್ದೀವಿ ಕಬೋಡೆ ರಾಮ. ಇದು ಬಂದು ಸೌತ್ ಗೋವಾಲಿರೋದು. ಹೇಗಿದೆ ನೋಡಿ. ಇಲ್ಲೆಲ್ಲ ಬರಬೇಕಂದ್ರೆ ಸ್ವಲ್ಪ ದೂರನೇ ಇದು, ಬಟ್ ಸೌತ್ ಗೋವಾ ಇದು. ತುಂಬ ಚೆನ್ನಾಗಿದೆ. ಮೊದಲೆಲ್ಲ ಇಲ್ಲಿ ಕ್ಯಾಫೆಸ್ ಇತ್ತು. ಇಲ್ಲಿ ನೋಡಿ ಈ ಥರ ಕ್ಯಾಫೆಸ್ ಇತ್ತು. ಇಲ್ಲಿಂದ ಸ್ಟೆಪ್ಸು ಹೀಗೆ ಇಳ್ಕೊಂಡು ಹೋದರೆ ಕ್ಯಾಫೆ ಜಾಯ್ನ್ ಆಗುತ್ತೆ. ಇಲ್ಲೆಲ್ಲ ಕೆಫೆಗಳು, ಬಟ್ ಇವಾಗೇನೋ ಟೆಂಪ್ರರಿಲಿ ಕ್ಲೋಸ್ ಆಗಿದೆ. ಇಲ್ಲೆಲ್ಲ ಫೋಟೋಜೆನಿಕ್ ಸ್ಪಾಟ್ಸ್ ಇದೆಲ್ಲ. ಸೊ ಆ್ಯಕ್ಚುಯಲ್ ಎಂಟ್ರೆನ್ಸ್ ಇಲ್ಲಿಂದ ಇರುತ್ತೆ ನೋಡಿ, ಕ್ಲೋಸ್ ಆಗಿದೆ. ಹೀಗಿರುತ್ತೆ. ಹೀಗೆ ಬಂದರೆ ಅಲ್ಲೊಂದು ಫೋಟೋ ಸ್ಪಾಟ್ ಇದೆ. ವ್ಯೂ ನೋಡಿ ಇಲ್ಲಿಂದ.
ನಾವಿವಾಗ ಸಂಜೆ ಎಷ್ಟು ಟೈಮು 6 ಕಾಲಾಗಿದೆ. ಲೈಟಾಗಿ ಸ್ನ್ಯಾಕ್ಸ್ ತಿನ್ನಬೇಕು ಅಂದ್ಬಿಟ್ಟು ಪಕೋಡ ಬಜ್ಜಿ ಮತ್ತು ಕಾಫಿ ಅವರೆಲ್ಲ ಕಾಫಿ ಕುಡಿಯೋಕೆ ಬಂದಿದ್ದಾರೆ. ಆ್ಯಕ್ಚುಲಿ ನಾವು ಆವಾಗಲೇ ಮಧ್ಯಾಹ್ನ ಒಂದು 12:20 ಆಗ್ಬಿಟ್ಟಿದ್ದು ಗೋಕರ್ಣಕ್ಕೆ ಹೋಗಿದ್ವಿ. ಅದು ಕ್ಲೋಸಿಂಗ್ ಟೈಮ್ 12:30 ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಸ್ಪೀಡಾಗಿ ಹೊಟ್ಟೋದ್ವಿ. ಬ್ಲಾಗ್ ಮಾಡೋಕ್ಕಾಗಿಲ್ಲ. ಬಟ್ ಚೆನ್ನಾಗಿತ್ತು. ಆತ್ಮಲಿಂಗನ ಮುಟ್ಟಕ್ಕೆ ನಮಗೆ ಚಾನ್ಸ್ ಸಿಕ್ತು. ಅದಾದಮೇಲೆ 12:30 ಆದಮೇಲೆ 1 ಗಂಟೆಗೂ ಓಪನ್ ಇದೆ. ಬಟ್ ಅದು ಆತ್ಮಲಿಂಗ ಅದು ಮುಟ್ಟಕ್ಕೆ ನಮಗೆ ಕೊಡಲ್ಲ, ಬರೀ ದರ್ಶನ ಮಾಡ್ಕೊಂಡು ಬರಬೇಕು. ಅದಕ್ಕೋಸ್ಕರ ಬ್ಲಾಗ್ ಮಾಡೋಕ್ಕಾಗಲ್ಲ, ಅರ್ಜೆಂಟಲ್ಲಿ ಹೋಗ್ಬಿಟ್ವಿ. ಆ್ಯಂಡ್ ಅಲ್ಲೇ ಅನ್ನ ಪ್ರಸಾದ ಕೊಟ್ಟಿದ್ರು. ಆ ಪ್ರಸಾದನ ತಿಂದ್ಕೊಂಡು ಹೊರಟ್ವಿ. ಯಾವಾಗ 1 ಗಂಟೆ 1:15 ಹಂಗೆ ಹೊರಟಿದ್ದು. ಇವಾಗ 6 ಗಂಟೆಗೆ ಎಷ್ಟಾಯಿತು ಎಲ್ಲ ಕಳ್ಕೊಂಡ್ಬಿಟ್ಟಿತ್ತು. ಸೊ ಎಷ್ಟಾಯ್ತಲ್ಲ ಕಾಫಿ ಟೀ ಬೋಂಡಾ ಬಜ್ಜಿ ಎಲ್ಲ ತಿನ್ನೋಕ್ಕೆ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದೀವಿ. ಇದನ್ನು ತಿನ್ಕೊಂಡು ನೆಕ್ಸ್ಟ್ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು ಗೈಸ್. ಮೈಸೂರು ತನಕ ಇನ್ನೂ 6.5 hours ಇದೆ. ನಾವಿವಾಗ ಕರೆಂಟ್ಲಿ ಎಲ್ಲಿದ್ದೀವಿ ಅಂದರೆ ಸಾಗರದಿಂದ ಆಚೆ ಇದ್ದೀವಿ. ಸೊ ಎಲ್ಲ ತಿಂದಾಯಿತು, ಇವಾಗ ಹೊರಟಿದ್ದೀವಿ. ಎಲ್ಲ ಹೊರಡ್ತಾ ಇದ್ದಾರೆ. ನನ್ನ ಜಾಗ ಹಿಡ್ಕೋತಾ ಇದ್ದಾಳೆ ಅವಳು. ಹೋಗ್ಬೇಕು ಮತ್ತೆ ಜರ್ನಿ ಸ್ಟಾರ್ಟು. ಇನ್ನೂ 6.5 hours ಹೇಗೆ ಹೋಗೋದು ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟಿಲ್ ಹೋಗಿ ರೀಚ್ ಆಗಬೇಕು ಬೇಗ. 12 o'clock ಮಿಡ್ನೈಟ್ ಅಂತ ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ಗೈಸ್ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಫ್ರೈಡ್ ರೈಸು, ಮಂಚೂರಿಯನ್ನು, ರೋಟಿ ಎಲ್ಲ ತೊಗೊಂಡ್ವಿ. ಫುಲ್ ಟಯರ್ಡ್ ಆಗಿದೆ. ತಿನ್ಕೊಂಡು ಇವಾಗ ಮತ್ತೆ ಹೊರಡಬೇಕು. ಇನ್ನೂ 4 hours ಅಂತ ತೋರಿಸ್ತಾ ಇದೆ ಮೈಸೂರಿಗೆ. ಸೊ ಇವಾಗ ಊಟ ಮಾಡಿಕೊಂಡು ಹೊರಡ್ತೀವಿ. ಸೊ ಇಲ್ಲಿ ಊಟ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಇನ್ನೂ ಹೊರಡಬೇಕು. ಅವ್ರು ಇನ್ನೂ ಊಟ ಮಾಡ್ತಾಯಿದ್ದಾರೆ. ಅವ್ರು ಊಟ ಮಾಡ್ಕೊಂಡು ಬಂದಮೇಲೆ ನಾವಿಲ್ಲಿಂದ ಹೊರಡ್ತೀವಿ. ಆಲ್ರೆಡಿ ಟೈಮ್ ಆಗಿದೆ. ಇನ್ನು 4 hours ಅಂತ ತೋರಿಸ್ತಿದೆ. ಆಲ್ಮೋಸ್ಟ್ ನಾವು ಮೈಸೂರು ಮನೆ ರೀಚ್ ಆಗೋದಕ್ಕೆ 1 o'clock ಆಗುತ್ತೆ ಮಿಡ್ನೈಟು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವಾಗ ಟೈಮ್ 12 ಗಂಟೆ ರಾತ್ರಿ, ಮಧ್ಯರಾತ್ರಿ 12 ಗಂಟೆ. ಎಲ್ಲರಿಗೂ ನಿದ್ರೆ ಬರ್ತಾಯಿದೆ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಬಂದಿದ್ದೀವಿ. ಇನ್ನೂ 1 hour 30 minutes ಇದೆ ಮೈಸೂರಿಗೆ ರೀಚ್ ಆಗೋಕ್ಕೆ. ಬಂದು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ.